ಎಲ್ರಿಗೂ ನಮಸ್ಕಾರ. ಎಲ್ಲರೂ ನಮ್ಮ ವಿಡಿಯೋಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಪ್ಲೀಸ್ ಎಲ್ಲರೂ ನಮ್ಮ ವಿಡಿಯೋನ ಹೀಗೆ ನೋಡಿರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡ್ರಿ ಪ್ಲೀಸ್. ಆಹಾ, ಇವತ್ತು ಆಗ್ತಾ ಇರೋ ಖುಷಿಗೆ ಡ್ಯಾನ್ಸ್ ಮಾಡ್ಬೇಕಂತ ಅನಿಸ್ತಾ ಇದೆ. ಫುಲ್ ಕುಣಿದಾಡಬೇಕು ಅಂತ ಅನಿಸ್ತಾ ಇದೆ ನನಗಂತೂ. ಅಯ್ಯೋ, ಎಷ್ಟು ಖುಷಿ ಆಗ್ತಿದೆ ಅಂದರೆ ಬಾ, ಇವತ್ತು ನಾನು ಎಷ್ಟೊಂದು ಜನಕ್ಕೆ ಅಡುಗೆ ಮಾಡಿದ್ದೆ. ಎಲ್ಲರೂ ತಿಂದರು, ಎಲ್ಲರೂ ಖುಷಿಪಟ್ಟರು. ಬಾ, ಅದು ಅಲ್ಲದೆ ಇವತ್ತು ನಮ್ಮ ಮನೇಲಿ ಹೋಳಿಗೆ ಮಾಡಿದರು. ಅಬ್ಬಾ, ಹೋಳಿಗೆ ಅಂದರೆ ಹೋಳಿಗೆ ಹಾಲು ತುಪ್ಪ ಇದ್ದು ಬಿಟ್ಟರೆ ಬೇರೆ ಏನು ಊಟನೇ ಬೇಡ ಅಂತ ಅನ್ಸುತ್ತಪ್ಪ, ಅಷ್ಟು ಚೆನ್ನಾಗಿತ್ತು. ನಮ್ಮವ್ವ ಅಂತೂ ಅಷ್ಟು ಮಸ್ತ್ ಮಾಡ್ತಾಳೆ ಹೋಳಿಗೆನ, ಹಂಗೆ ಮಲ್ಲಿಗೆ ಹೂ ಇದ್ದಂಗಿರುತ್ತೆ. ಅಬ್ಬಾ, ಹೋಳಿಗೆ ತಂದುಬಿಟ್ಟೆ. ಇವತ್ತು ಫುಲ್ ಮೈಗೆಲ್ಲ ನಿದ್ದೆ ಬಂದಂಗೆ ಆಗ್ತಾಯಿದೆ. ಆರಾಮ್ ಮಸ್ತ್ ನಿದ್ದೆ ಮಾಡ್ಬೋದು ಇವತ್ತಂತೂ. ಆರಾಮ್ ನಿದ್ದೆ ಬರುತ್ತೆ. ಫುಲ್ ಖುಷಿನಲ್ಲಿದ್ದೀನಿ ನಾನಂತೂ. ಈ ಖುಷಿನ ನಾನು ಯಾರ ಹತ್ರ ಆದರೂ ಹೇಳ್ಕೊಬೇಕಲ್ಲ. ಅಯ್ಯೋ, ನನ್ನ ಫ್ರೆಂಡನ್ನು ಮರ್ತುಬಿಟ್ಟೆ ನೋಡಿ ನಾನು. ರಾಣಿ, ರಾಣಿ ಎಲ್ಲಿದೆಯಾ? ಬೇಗ ಬಾ, ನಾನು ನಿನ್ನ ಜೊತೆ ಏನೋ ಮಾತಾಡಬೇಕು. ಏನಿವತ್ತು ನೇತ್ರಾ ಅವರು ಫುಲ್ ಖುಷಿಯಾಗಿದ್ದೀರಾ? ಏನಕ್ಕ ಸಮಾಚಾರ? ಫುಲ್ ಯಾವುದೋ ಮೂಡಲ್ಲಿ ತೇಲ್ತಾ ಇದ್ದಂಗೆ ಕಾಣಿಸ್ತಾ ಇದ್ದೀರಾ. ಅಯ್ಯೋ ರಾಣಿ, ನನಗೆ ಇವತ್ತೆಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಅಯ್ಯೋ ಅಕ್ಕ, ನೀ ಖುಷಿಯಾಗಿರೋದು ಕಾಣಿಸ್ತಾ ಇದೆ, ಆದ್ರೆ ಯಾಕೆ ಏನು ಅಂತ ಹೇಳ್ತಾನೆ ಇಲ್ಲ ನೀನು. ಅಯ್ಯೋ, ಇವತ್ತು ನಮ್ಮ ಬಾಸ್ ಮನೆಯಲ್ಲಿ ಗೆಸ್ಟ್ ಬಂದಿದ್ದರು. ಎಲ್ಲರಿಗೂ ನಾನೇ ಅಡುಗೆ ಮಾಡಿದೆ, ನಾನೇ ಬಡಿಸಿದೆ. ಎಲ್ಲರೂ ಖುಷಿಯಾದ್ರೆ ಗೊತ್ತಾ. ಎಲ್ಲರೂ ನನ್ನ ಅಡುಗೆನ ಹೊಗಳೋದೆ ಗೊತ್ತಾ ನಿಂಗೆ. ನನಗಂತೂ ಫುಲ್ ಖುಷಿ ಆಗ್ತಿದೆ. ನಮ್ಮ ಬಾಸ್ ಕೂಡ ಹೊಗಳಿದ್ರು ಗೊತ್ತಾ. ಯಾವ ಬಾಸ್ ಹೊಗಳಿದ್ದು? ಸಾಗರ್ ಸರ್ ಹೊಗಳಿದ್ರು ಗೊತ್ತಾ. ಅವರು ಯಾವಾಗಲೂ ಹೊಗಳೋದೇ ಇಲ್ಲ ಅಂಥದ್ದು ಇವತ್ತು ಹೊಗಳಿದ್ರು ಗೊತ್ತಾ, ಅಡುಗೆ ಚೆನ್ನಾಗಿದೆ ಅಂತ. ನಾಚ್ಕೊಳ್ಳೋದು ಸಾಕಕ್ಕ. ಏನ್ ಸಮಾಚಾರ? ನಾಚ್ಕೊಂಡು ಹೇಳ್ತಾ ಇದ್ದೀರಾ? ನಾಚ್ಕೊಂಡಂತ ಏನಿಲ್ಲಪ್ಪ, ಎಲ್ಲರೂ ಹೊಗಳಿದ್ರಲ್ಲ ಅದಕ್ಕೆ ಖುಷಿ ಆಯಿತು ನನಗೆ. ಎಲ್ಲರೂ ಹೊಗಳಿದ್ದಕ್ಕೆ ಖುಷಿ ಆಯ್ತಾ ಅಥವಾ ಸಾಗರ್ ಸರ್ ಹೊಗಳಿದ್ದಕ್ಕೆ ಖುಷಿ ಆಯ್ತಾ? ಎಲ್ಲರೂ ಹೊಗಳಿದ್ದಕ್ಕೂ ಖುಷಿ ಆಯಿತು, ಆದರೆ ಸಾಗರ್ ಸರ್ ಹೊಗಳಿದ್ರಲ್ಲ ಒಂಚೂರು ಜಾಸ್ತಿ ಖುಷಿ ಆಯಿತು. ಸಾಕಕ್ಕ ನಾಚ್ಕೊಂಡಿದ್ದು. ಅಯ್ಯೋ, ನಿನ್ನ ಮುಖದಲ್ಲಿ ನೋಡಲ್ಲ ನಾಚಿಕೆ ತೇಲಾಡ್ತಿದೆ. ಹಂಗ ನಮ್ಮ ಅಕ್ಕನಿಗೆ ಲವ್ ಆದಂಗಿದೆ. ಹೋಗೆ, ಹಾಗೇನಿಲ್ಲ, ಲವ್ ಗಿವ್ ಏನಿಲ್ಲ. ಆದರೆ ಯಾವತ್ತೂ ಹೊಗಳದೇ ಇರೋರು ಇವತ್ತು ಹೊಗಳಿದ್ರಲ್ಲ ಅದಕ್ಕೆ ಸ್ವಲ್ಪ ಖುಷಿ ಆಯ್ತಪ್ಪ ಅಷ್ಟೇ. ನೀನು ಇಲ್ಲಿದ್ದೆಲ್ಲ ಏನೇನೋ ಕಲ್ಪಿಸ್ಕೊಳಕ್ಕೆ ಹೋಗಬೇಡ, ಸರಿನಾ? ನೋಡೋಣಕ್ಕ, ನೋಡೋಣ. ಇಲ್ಲೇ ಇರ್ತೀನಿ ನಾನು, ನಿನ್ನನ್ನು ನೋಡ್ತಾನೇ ಇರ್ತೀನಿ ನಾನು. ನಂಗೆ ಗೊತ್ತಾಗಲ್ವಾ? ನೇತ್ರ ಚಿಕ್ಕಿದ ವಯಸ್ಸಾದಂಗೆ ಆಯ್ತಲ್ಲ. ಚಿಕ್ಕಿ ಕರಿತಾ ಇರ್ಬೋದು ಅನ್ಸುತ್ತೆ. ಸರಿ, ನೀನು ಆ ಕಡೆ ಹೋಗಿ ಮಲ್ಕೋ ಹೋಗು. ನಾನು ಅವ್ರ ಜೊತೆ ಮಾತಾಡ್ಬಂದು ನಿನ್ನ ಜೊತೆ ಮಾತಾಡ್ತೀನಿ, ಸರಿನಾ? ಸರಿ ಆಯ್ತು ಅಕ್ಕ. ನೇತ್ರ, ಬಾಗಿಲು ತೆಗಿಯವ, ಒಂದು ಸ್ವಲ್ಪ ನಿನ್ನ ಜೊತೆ ಮಾತಾಡ್ದೈತಿ. ಮಲ್ಕೊಂಡೇನಾ ಆಗಲೇ? ಇಲ್ಲ ಚಿಕ್ಕಿ, ಇನ್ನೂ ಮಲ್ಕೊಂಡಿಲ್ಲ. ಬಂದೆ. ಯಾಕೆ ಚಿಕ್ಕಿ, ಏನಾಯ್ತು? ಇಷ್ಟೊತ್ತಲ್ಲಿ ಬಂದಿದೆಯಲ್ಲ, ಎಲ್ಲರೂ ಆರಾಮದಾರಿಲ್ಲ? ಬಾಯ್ಲಿ ಒಂದು ಸ್ವಲ್ಪ ಕದ ಹಾಕು, ನನಗೆ ನಿನ್ನ ಜೊತೆ ಮಾತಾಡೋದಿದೆ. ಸರಿ ಆಯಿತು, ಬಾ ಚಿಕ್ಕಿ. ಚಿಕ್ಕಿ, ಯಾಕೆ ಏನಾಯಿತು? ಇಷ್ಟೊತ್ತಲ್ಲಿ ಬಂದಿದ್ದೀರಲ್ಲ, ಎಲ್ಲರೂ ಆರಾಮದಾರಿಲ್ಲ? ಕಾಕ, ಅವ್ವ, ಅಪ್ಪ ಎಲ್ಲರೂ ಆರಾಮದಾರಿಲ್ಲ? ಏನಾಯಿತು? ಅದು ನೇತ್ರ ಏನಾಗಿತ್ತಂದ್ರೆ ಅದು ನಿನ್ನ ಹತ್ರ ಹೇಳ್ಬೇಕೋ ಇಲ್ಲ ಗೊತ್ತಿಲ್ಲ, ಆದರೆ ನನಗಂತೂ ವಿಷಯ ಗೊತ್ತಾತವ. ಅದಕ್ಕೆ ಮತ್ತೆ ನಿನ್ನ ಹತ್ರ ಹೇಳಕ್ಕೆ ಬಂದೆ. ಇಲ್ಲಾಂದ್ರೆ ಲಕ್ಷ್ಮಕ್ಕೆ ಒಬ್ಬಕ್ಕೆ ಚಿಂತೆ ಮಾಡಕ್ಕೆ ಕುಂತು ಬಿಡ್ತಾಳೆ. ಅದಕ್ಕೆ ನಿನ್ನ ಹತ್ರ ಹೇಳಿದ್ರೆ ನೀನೇ ಏನಾರ ಮಾಡ್ತಿ ಅಂತಂದು ನಿನ್ನ ಹತ್ರ ಬಂದೆ ನೋಡವ. ಯಾಕೆ ಚಿಕ್ಕಿ, ಏನಾಯ್ತು? ಅವ್ವ ಏನು ಚಿಂತೆ ಮಾಡ್ತಾಳೆ? ಏನಾಯ್ತು ಹೇಳು ಚಿಕ್ಕಿ, ನನ್ನ ಹತ್ರ ಹೇಳು, ನಾನು ಯಾರ ಹತ್ರನೂ ಹೇಳಂಗಿಲ್ಲ. ಪ್ಲೀಸ್ ಏನಾಯ್ತು ಹೇಳು ಚಿಕ್ಕಿ. ಅದು ಲಕ್ಷ್ಮಕ್ಕ ಅನ್ನಕೊಂತಿದ್ದು, ಏನೋ 2 ಲಕ್ಷ ರೂಪಾಯಿ ಬೇಕಂತ. ನಿಮ್ಮ ಅಣ್ಣ ಅದಾನಲ್ಲ, ನಂದು ಕಾಲೇಜ್ನಾಗ ಏನೋ ಯಾವ್ದು ಪೀಝಾನಿ ಏನೋ ಕಟ್ಟೋದೈತಿ. ಅದಕ್ಕೆ ನಂಗೆ ನಾಳೆ ಅನ್ನಷ್ಟಿಗೆ ಏಟೊತ್ತಿದ್ರು 2 ಲಕ್ಷ ರೂಪಾಯಿ ಹಾಕಂತ ಅಂತ ಅನ್ನಕೊಂತಿದ್ಲು ನಿಮ್ಮವ್ವ. ಅದಕ್ಕೆ ಲಕ್ಷ್ಮಕ್ಕ ಭಾಳ ಚಿಂತೆ ಮಾಡಕೊಂಡು ಬಿಟ್ಟಾಳೆ. 2 ಲಕ್ಷ ರೂಪಾಯಿ ಹೆಂಗೆ ಉಣ್ಸೋದು ಅಂತಂದು ನಿಮ್ಮಪ್ಪ ನಿಮ್ಮವ್ವ ಇಬ್ಬರು ಚಿಂತೆ ಮಾಡ್ಕೊತ ಕುಂತಾರಲ್ಲಿ ಕೋಣ್ಯಾಗ. ಅದಕ್ಕೆ ನಿಂಗೆ ಹೇಳಿದ್ರಾತಂತ ಬಂದೆ ನಾನು. ಏನು ಚಿಕ್ಕಿ, 2 ಲಕ್ಷ ರೂಪಾಯಿನಾ? ಹೂನವ್ವ, ಅವ ಏನೋ ಏಟೊತ್ತಿದ್ರು ನಾಳೆ ಹಾಕ್ರಿ ನೀವು ಅಂತ ಅಂತ ನಿಮ್ಮವ್ವ. ನಿಮ್ಮ ಅಪ್ಪ ಅಂತೂ ಗೊತ್ತಲ್ಲ, ಯಾರ ಹತ್ರನೂ 1 ರೂಪಾಯಿ ಕೇಳಂಗಿಲ್ಲ. ಅವ್ರ ತಮ್ಮನವ್ರ ಹತ್ರ ಕೇಳಬೇಕು ಅನ್ನೋದಿಲ್ಲ. ಈಗ ಅದಕ್ಕೆ ಇಬ್ಬರು ಚಿಂತೆ ಮಾಡ್ಕೊತ ಕುಂತಾರೆ, ಹೆಂಗೆ ಹೊಂದಿಸ್ಬೇಕಪ್ಪ ದುಡ್ಡನ್ನು. ಏಟೊತ್ತಿದ್ರು ನಾಳೆ ಅನ್ನಷ್ಟಿಗೆ ಹಾಕ್ಬೇಕಂತ, ಇಲ್ಲಾಂದ್ರೆ ಏನೋ ಕಾಲೇಜಿಂದ ಮನೆಗೆ ಕಳಿಸ್ಬಿಡ್ತಾರಂತ. ಅದಕ್ಕೋಸ್ಕರ ಏನೋ ಒದ್ದಾಡ ಕುಂತಾರವ ಇಬ್ಬರು, ನಿಮ್ಮವ್ವ ನಿಮ್ಮಪ್ಪ. ಅದಕ್ಕೆ ನೀನು ಸ್ವಲ್ಪ ಹೋಗಿ ಮಾತಾಡ್ತೇನೆ ನಿಮ್ಮಪ್ಪನ ಹತ್ರ ಇಲ್ಲ ನಿಮ್ಮವ್ವನ ಹತ್ರ. ಸರಿ ಆಯ್ತು ಚಿಕ್ಕಿ, ಬಾ, ಅವ್ರ ರೂಮಲ್ಲಿ ಇರ್ತಾರೆ, ಅಲ್ಲೇ ಹೋಗಿ ಮಾತಾಡೋಣ. ಬಾ ಚಿಕ್ಕಿ. ನಾನು ಬರಲ್ಲ, ನೀನೊಬ್ಬಕ್ಕೆ ಹೋಗಿ ಮಾತಾಡ್ಬಿಡು ಹೋಗವ. ಅಯ್ಯೋ ಬಾ ಚಿಕ್ಕಿ, ಏನಾಗಲ್ಲ, ನಾನೇ ಕೇಳಿಸ್ಕೊಂಡಿನಂತ ಅಂತೀನಿ. ಬಾ, ನಿಂದು ಹೆಸರು ಏನು ಹೇಳಂಗಿಲ್ಲ. ಬಾ.
ಹ್ಞೂ ಸರಿ ಹಂಗಾರ ನಡಿಯವ. ಅಲ್ಲ ರೀ, ಇಷ್ಟು ವರ್ಷ ಹೆಂಗೋ ಮಾಡಿ ಓದಿಸಿದ್ವಪ್ಪ. ಈಗ ಮತ್ತೆ ಅವ್ನಿಗೆ ಓದ್ಸಕ್ಕೆ 2 ಲಕ್ಷ ರೂಪಾಯಿ ಕೇಳಿದ್ರೆ ಎತ್ತಾಗಿಂದ ಜೋಡ್ಸೋಣ ರೀ. ಅವ್ನಿಗೆ ನೀವು ಹೇಳಕ್ಕೆ ಬರಲ್ಲನು? ಒಂದು ಸ್ವಲ್ಪ ಏನಾರ ಅಡ್ಜಸ್ಟ್ ಮಾಡ್ಕೋಪ್ಪ, ಅಲ್ಲೇ ಹೆಂಗಾರ ನನ್ನ ತಾಕ ದುಡ್ಡಿಲ್ಲ ಅಂತ ಹೇಳಕ್ಕೆ ಬರಲ್ಲನ್ರಿ ನೀವು? ಏನು ಮಾಡೋದು ಲಕ್ಷ್ಮಿ, ಮತ್ತು ಮಕ್ಳಿಗೆ ಓದ್ಸೋದಂದ್ರೆ ಹಂಗೆ ಅಂತ ಮಾಡಿ ಏನು? ಅದು ಅಲ್ದವ ದೊಡ್ಡ ನೌಕರಿಗೆ ಸೇರ್ಬೇಕಂತಂದು ಓದಾಕೊಂತಾನೆ. ನಾಳೆ ಅವ ಚೆನ್ನ ತಂಗ ಓದಿ ಜಾಬ್ ತೊಗೊಂಡ ಅಂದ್ರೆ ಅವಾಗ ಈ ಸಾಲ ಎಲ್ಲ ಯಾ ಲೆಕ್ಕ ನೀನೇ ಹೇಳು. ಅಲ್ಲ ರೀ, ಮುಂದೆ ನೌಕರಿ ಸಿಗ್ತೈತೋ ಬಿಡ್ತೈತೋ ಯಾರಿಗೆ ಗೊತ್ತು. ಅಲ್ಲ ಸಿಗ್ತೈತೆ ಬಿಡ್ರಿ. ಸಿಕ್ತಂದ್ರೆ ಸಾಲ ತೀರಿಸ್ತಾನೆ. ಎಲ್ಲನೂ ಯೋಚನೆ ಮಾಡ್ಬೇಕಲ್ರಿ ಈಗಿನ ಕಾಲದಾಗ. ಅಕಸ್ಮಾತ್ ಸಿಗಲಿಲ್ಲ ಅಂದರೆ ಹೆಂಗೆ ರೀ? ಈಗ ಮತ್ತು ಅದು ಅಲ್ದ ನೇತ್ರವೂ ವಯಸ್ಸಿಗೆ ಬಂದ ಹಾಕಿದ್ದು ಮದ್ವೆ ಖರ್ಚೈತಿ. ಹಾಂ, ಎಷ್ಟೆಲ್ಲ ಜವಾಬ್ದಾರಿನ ತಲೆ ಮೇಲೆ ಅದಾವ. ಇನ್ನು ಸಣ್ಣ ಹುಡುಗಿ ಆಕಿನೂ ಓದಾಕೊಂತಾಳೆ, ಆಕಿಗೂ ಇನ್ನು ಶಾಲೆ ಓದಿಸ್ಬೇಕು. ಆಮೇಲೆ ಮುಂದೆ ಅಕ್ಕಿಗೂ ಮದುವೆ ಮಾಡ್ಕೊಡ್ಬೇಕು. ಹಾಂ, ಇನ್ನು ಇವನ್ ಮಗಂದು ಇನ್ನೂ ಮದುವೆ ಆಗಿಲ್ಲ. ಬರೀ ಎಲ್ಲ ದುಡ್ಡನ್ನು ಅವ್ನಿಗೆ ಓದ್ಸಾಕ ಖರ್ಚು ಮಾಡಿದಂದ್ರೆ ಮುಂದೆ ಹೆಂಗೆ ರೀ ನಮ್ಮ ಪರಿಸ್ಥಿತಿ? ನಾನು ಅದನ್ನ ಯೋಚನೆ ಮಾಡಾಕೊಂತೀನಿ ಲಕ್ಷ್ಮಿ. ಆದರೆ ಏನು ಮಾಡೋದು, ಈಗ ಹೆಂಗೋ ಓದ್ಸಾಕ ನಿಂತ ಬಿಟ್ಟಿವ ಈಗ. ಮತ್ತು ಈಗ ದೊಡ್ಡ ಮದಗ ಓದಿಸಿದ್ರ ಮುಂದೆ ಇನ್ನು ಕಾವೇರಿಗೆ ಮದುವೆ ಮಾಡೋದಂತೂ ಇನ್ನು ತಡ ಐತಿ. ನಮ್ಮ ನೇತ್ರಗೂ ನೋಡಾಕೊಂತೀವಿ ಬಿಡು. ಆಕಿದು ಇನ್ನೊಂದು ವರ್ಷ ಹಂಗೆ ಮಾಡಿ ನುಗ್ಸೋಣ. ಮತ್ತು ಅಷ್ಟು ತನ್ನಷ್ಟಿಗೆ ನಿನ್ನ ಮಗನೂ ಹೆಂಗೋ ಯಾವ್ದಾರ ಕೆಲ್ಸಕ್ಕೆ ಸೇರ್ಕೊಂಡ ಅಂದ್ರೆ ಎಲ್ಲ ಬಗೆಹರಿದೋಕೈತಿ. ಯಾಕಷ್ಟು ಚಿಂತೆ ಮಾಡ್ತಿದ್ದಿ? ಹಂಗಲ್ರಿ, ಮುಂದೆ ಅವನಿಗದು ಮದುವೆ ಆತಪ್ಪ ಅಂತಂದ್ರೆ ಮುಂದೆ ಹೆಂಡತಿ ಎಂತಕ್ಕೆ ಬರ್ತಾಳೋ ಏನೋ ನಮಗೂ ಗೊತ್ತಿಲ್ಲ. ನಮ್ದಕ್ಕೆ ನಾವು ಎಷ್ಟು ಬೇಕಷ್ಟು ದುಡ್ಡು ತೆಗೆದಿಟ್ಕೋಬೇಕು. ಈಗಿನ ಕಾಲದಾಗ ಯಾರನ್ನೂ ನಂಬಂಗಿಲ್ರಿ. ಅದು ಅಲ್ದ ಮುಂದೆ ಕಾವೇರಿ ಮದುವೆ ಮಾಡ್ಬೇಕು, ನೇತ್ರವನ್ನ ಮದುವೆ ಮಾಡ್ಬೇಕು. ಇಷ್ಟೆಲ್ಲ ಜವಾಬ್ದಾರಿ ಅದಾವೆ ನಮ್ಮ ತಲೆ ಮೇಲೆ. ಅದು ಅಲ್ದ ಕಾವೇರಿಗೂ ಓದಿಸ್ಬೇಕು. ಈಗ ನೇತ್ರವಾಗ ಮತ್ತು ನಿಮ್ಮ ದೊಡ್ಡ ಮಗಗ ಓದಿಸಿ ಈ ಕಾವೇರಿಗೆ ಓದಿಸ್ಲಿಲ್ಲ ಅಂದ್ರೆ ಆಕೆ ಮತ್ತೆ ಸಿಟ್ಟಾಕಳ. ಮತ್ತು ಆಕೆಗೂ ಓದ್ಸಕ್ಕೆ ರೊಕ್ಕ ಬೇಕಾ? ಮತ್ತು ಅದು ಎಲ್ಲ ಹೋಗ್ಲತ್ತಾಗ, ಅದೆಲ್ಲ ಮುಂದಿನ ಬಿಡ್ರಿ. ಆದರೆ ಈಗ 2 ಲಕ್ಷ ರೂಪಾಯಿ ಹೆಂಗೆ ಹೊಂದಿಸ್ತೀರಿ? ಕೈಯಾಗ ನೋಡಿದ್ರೆ 1 ರೂಪಾಯಿ ಇಲ್ಲ. ನಾನು ಅದನ್ನ ಯೋಚನೆ ಮಾಡಕೊಂತೀನಿ ಲಕ್ಷ್ಮಿ. ನಾಳೆಗೆ ಎಟತ್ತಿದ್ರು ಹಾಕ್ಯಪ್ಪ, ಇಲ್ಲಾಂದ್ರೆ ನಮ್ದು ಕಾಲೇಜಿಂದ ಹೊರಗೆ ಹಾಕ್ಬಿಡ್ತಾರ ನನ್ನನ್ನು ಅಂತಂದು ಅಂದವ. ಮತ್ತೀಗ ಅವ ಆಟಂದ ಮೇಲೂ ಈಗ ನಾ ರೊಕ್ಕ ಹಾಕ್ಲಿಲ್ಲ ಅಂದ್ರೆ ಹೆಂಗೆ ಹೇಳು? ಈಗ ಓದ್ಸಾಕೊಂತೀವಪ್ಪ ಅಂತ ಅಂದಮೇಲೆ ಈಗ ಫುಲ್ಲು ಓದಿಸ್ಬಿಡ್ಬೇಕು. ಈಗ ಅದು ಅರ್ಧಕ್ಕೆ ನಿಂದ್ರಿಸಿದ್ರೆ ಇಷ್ಟು ದಿನ ನಾವು ದುಡ್ಡು ಖರ್ಚು ಮಾಡಿ ಓದಿಸಿದ್ದೆಲ್ಲ ವ್ಯರ್ಥ ಆಕೈತಿಲ್ಲ. ಹಂಗಾರ ಈಗ ನಾಳೆ ಅನ್ನಷ್ಟಿಗೆ 2 ಲಕ್ಷ ರೂಪಾಯಿ ಹೆಂಗೆ ಹೊಂದಿಸ್ತೀರಿ? ಯವ್ವ ನೇತ್ರು ಬಂದಂಗಾಗಳ ಆ ಹುಡುಗಿ ಮುಂದೆ ಏನು ಹೇಳಾಕೋಬೇಡ. ಮುಖ ಹಿಂಗೆ ಮಾಡಿ ಕೂತ್ಕೊಳೋದು ಬೇಡ. ಚಂದನ ತಂಗ ನಿಂತ್ಕೊ. ಯಾಕೆ ಒಂದು ಇದನ್ನೆಲ್ಲ ಹೇಳಾಕೋಬೇಡ. ನೀನು ಚಿಂತೆ ಮಾಡಿ ನೀನು ಚಿಂತೆ ಮಾಡ್ಕೊತ ಕೂತ್ಕೊಳ್ಳೋದು. ಆ ಹುಡುಗಿ ಗೊತ್ತಾತಂದ್ರೆ ಅಷ್ಟೇ. ಮತ್ತು ಆಮೇಲೆ ಅದು ಚಿಂತೆ ಮಾಡ್ತೈತಿ. ಹಿಂಗೆ ಮುಖ ಇಟ್ಕೋಬೇಡ, ನಕ್ಕೊಂತಿರು. ಒಂದು ಸ್ವಲ್ಪ ನಮ್ದು ಕಷ್ಟ ಏನಾರು ಯಾಕೆ ಇರಲಿ, ನಮ್ಮ ಮಕ್ಕಳ ಮುಂದೆ ಹೇಳ್ಕೊಳೋದು ಬೇಡ. ಅರ್ಥ ಆತನ? ಆಯ್ತು ತಗೋರಿ. ಯವ್ವ ಒಳಗಡೆ ಬರಂದೆ? ಬಾರವ ಮಗಳ ಬಾ, ಇನ್ನ ಮಾತಾಡ್ಕೊಂಡು ಕುಂತೀವಿ ಬಾ ನಾವು. ಯಾಕವ ಮಗಳ, ಇನ್ನ ನಿದ್ದೆ ಬರಲಿಲ್ಲನ? ಇದಕ್ಕೆ ಏನಾರ ಮಾತಾಡೋದಿತ್ತನವ? ಯಪ್ಪ ನಾನು ನಿಮ್ಮ ಮಗಳು ಹೌದಾ ಏನಲ್ಲ? ಯಾಕವ ಮಗಳ ಹಂಗಂತಿದಿ? ನೀ ನಮ್ದ ಮಗಳವ, ಯಾಕೆ ಏನಾತು? ಯಾರು ಏನಾರ ಅಂದ್ರನ? ಅಲ್ಲ ಯಪ್ಪ, ನೀನು ಏನೋ ಚಿಂತೆ ಇದ್ರೂ ಒಟ್ಟ ನಮ್ಮ ಮುಂದೆ ಹೇಳ್ಕೊಳಂಗಿಲ್ಲಲ್ಲಪ್ಪ. ನನ್ನ ಮುಂದೆ ಹೇಳ್ಕೊಪ್ಪ. ನೀ ಯಾರ ಮುಂದೆ ಹೇಳ್ಕೊನಿಕ್ರು ಆಟ ಹೋತು, ನನ್ನ ಮುಂದೆ ಹೇಳ್ಕಪ್ಪ. ನಾನು ನಿನ್ನ ಮಗಳು ಹೌದಿಲ್ಲ. ಯಾಕವ ಮಗಳ ಏನಾತು? ನನಗೇನು ಚಿಂತಿರಂದಿ? ನಾ ಆರಾಮದೀನಿ. ಯಪ್ಪ, ಇಷ್ಟು ದಿನ ನೀನು ನನಗೆ ಓದಿಸಿದಿ, ನನಗೋಸ್ಕರ ಎಷ್ಟೊಂದು ದುಡ್ಡು ಖರ್ಚು ಮಾಡಿದೆ. ಇವಾಗ ನಾನು ದುಡಿಯಾಕ ಕುಂತೀನಿ. ನೀನು ಏನೋ ಕಷ್ಟ ಇದ್ರೂ ಯಾಕೆ ನನ್ನ ಹತ್ರ ಹೇಳ್ಕೊಳಂಗಿಲ್ಲ ಯಪ್ಪ ನೀನು? ಎದಕ್ಕೆ ಹೇಳ್ಕೊಂಡಿಲ್ಲ ನೀನು? ಅಣ್ಣ 2 ಲಕ್ಷ ರೂಪಾಯಿ ಕೇಳಿದ ಅಂತಲ್ಲ, ನೀನು ನನ್ನ ಹತ್ರ ಬಂದು ಒಂದು ಮಾತ್ರ ಹೇಳಿದ್ದೇನೆ ಅಪ್ಪ ನೀನು? ಯಾಕಪ್ಪ ನಾನಷ್ಟು ಹೊರಗಿನಕ್ಕೆ ಆದೇನೆ ನಿನಗೆ? ಮಗಳ ಇದು ನೀ ಇದು 2 ಲಕ್ಷ ರೂಪಾಯಿದು ಯಾರು ಹೇಳಿದ್ರವ ನಿನ್ನ ಮುಂದೆ? ಲಕ್ಷ್ಮಿ, ನೀನೇನಾರು ಹೇಳಿದ್ದೇನೆ ನೇತ್ರವನ್ ಮುಂದೆ? ಇಲ್ಲ ರೀ, ನಾನು ಏನು ಹೇಳಲ್ಲ. ಅಷ್ಟಕ್ಕೂ ಆಕೆ ಜೋಡಿ ಮಾತಾಡಿ ಇಲ್ಲ. ಊಟ ಮಾಡಕ್ಕೆ ಕ್ವಾಣಿಗೆ ಹೋದ್ಲು, ನಾನು ಈ ಕಡೆ ಬಂದೀನಿ. ಆಕೆ ಜೋಡಿ ನಾನು ಏನು ಮಾತಾಡೇ ಇಲ್ರಿ. ಮಗಳ, ನೀ ಹೋಗ್ಮಕ್ಕೆ ಹೋಗುವ, ಹೊತ್ತಾತು. ಇಲ್ಲದೆಲ್ಲ ನೀನು ತಲೆಗೆ ಚಿಂತೆ ಹಚ್ಕೊಂಡು ಕೂತ್ಕೊಂಡು ಹಾಕೋಬೇಡ. ನಾನು ಅದೇನಿಲ್ಲ ನಿಮ್ಮಪ್ಪ, ನಾನೆಲ್ಲ ಬಗೆಹರಿಸ್ತೀನಂತ. ನೀವು ಹೋಗ್ಮಕ್ಕೆ ಹೋಗವ. ಶಾಣೆ ಅಲ್ಲ ನಮ್ಮವಲ್ಲ ನೀನು, ಹೋಗ್ಮಕ್ಕೆ ಹೋಗವ. ಯಪ್ಪ, ನಾನಿನ್ನೂ ಸಣ್ಣಕ್ಕೆಲ್ಲಪ್ಪ, ನಾನು ದೊಡ್ಡಕ್ಕಾಗೀನಿ. ನಿಂದು ಕಷ್ಟದಾಗ ನಾನು ಭಾಗ್ಯಕ್ಕೇನಿ. ನಿನಗೇನಾರ ಕಷ್ಟ ಅನಿಸಿದ್ರೆ ನನ್ನ ಮುಂದೆ ಹೇಳ್ಕೊಪ್ಪ. ನಾನು ಅದೇನಪ್ಪ ನಿನ್ನ ಮಗಳು. ನನ್ನನ್ನು ಬರೀ ಮಗಳು ಅಂತ ಅನ್ಕೊಳಕೋಬೇಡ. ನಾನು ನಿನ್ನ ಮಗ ಇದ್ದಂಗೆ ಅಂತ ಅನ್ಕೋ. ನಿನಗೆ ಅಲ್ಲಪ್ಪ, ಇಷ್ಟೆಲ್ಲ ಚಿಂತೆ ಮಾಡ್ಕೊಂಡು ಕೂತ್ಕೊಂಡದು ಯಾಕೆ? ನೀವಿಬ್ಬರು ಮಾತಾಡೋದನ್ನು ನಾನು ಕೇಳಿಸ್ಕೊಂಡಿನಿ. ಇಷ್ಟು ಯಾಕೆ ಚಿಂತೆ ಮಾಡ್ತೇಪ್ಪ ನೀನು? ಹಂಗಲ್ಲವ ಮಗಳ, ಮತ್ತು ಏನು ಮಾಡೋದವ? ಈಗ ನಿಮ್ಮ ಅಣ್ಣಗೆ ಅದಕ್ಕೆ ಇನ್ನೂ 2 ಲಕ್ಷ ರೂಪಾಯಿ ಬೇಕಂತಪ್ಪ. ಅದಕ್ಕೋಸ್ಕರ ನಾಳೆ ಎಷ್ಟೊತ್ತಿದ್ರು ಹಾಕಂತಂದನಲ್ಲ. ಅದ ಒಂದು ಸ್ವಲ್ಪ ಮಾತಾಡ್ಕೊತ ಕುಂತಿದ್ವಿ ಆಟ. ನಾಳೆ ಹೆಂಗಾರ ಮಾಡಿ ಹೊಂದಿಸ್ತೀನಿ ಅಳವ ನಾನು. ನೀನು ಯಾಕೆ ಚಿಂತೆ ಮಾಡ್ತಿದ್ದೀನಿ? ನಿಮ್ಮ ಅಪ್ಪ ಇರೋ ಮುಂದೆ ನಾನು ಹೆಂಗಾರ ಒಂದು ಹೊಂದಿಸಿ ಕೊಡ್ತೀನಿ ಅಂತ ತಗೋ ನಿಮ್ಮ ಅಣ್ಣಗೆ. ಯಪ್ಪ, ನೀನೇನೂ ತಲೆ ಕೆಡ್ಸ್ಕೊಂಡು ಹೋಗ್ಬೇಡ. 2 ಲಕ್ಷ ರೂಪಾಯಿ ಅಲ್ಲ, ನಾಳೆ ಎಷ್ಟೊತ್ತಿಗೆ ಹಾಕ್ಬೇಕಂತ ಅಣ್ಣಗೆ?
ಬೇಡವ ಮಗಳ, ಅದೇನು ಸಣ್ಣ ದುಡ್ಡಲ್ಲ, 2 ಲಕ್ಷ ರೂಪಾಯಿ ಅಂದ್ರೆ ಹುಡುಗಾಟಿಗೆ ಇದು ಮಾತಲ್ಲ. ನಾನೇ ಹೆಂಗಾರು ಹೊಂದಿಸ್ತೀನಿ ತಗೋವ, ಒಂದು 2 ದಿನ ಟೈಮ್ ತಗೋ ಅಂತ ಹೇಳ್ತೀನ. ನಾಳೆ ಹೆಂಗಾರು ಫೋನ್ ಹಚ್ಚಿ 2-3 ದಿನದಾಗ ಹೆಂಗಾರು ಜೋಡಿಸ್ಕೋತೀನಿ ಅಂತ ತಗೋವ. ಬೇಡಪ್ಪ ಬೇಡ, ನೀನು ಆರಾಮಾಗಿರು. ನಾನು ಹೆಂಗಾರ ದುಡ್ಡು ಹೊಂದಿಸ್ತೀನಂತ. ನಾಳೆ ಸಂಜೆ ಅನ್ನಷ್ಟಿಗೆ ಅಣ್ಣಗೆ ದುಡ್ಡು ಹಾಕೋ ಜವಾಬ್ದಾರಿ ನಂದು, ಸರಿನಾ? ನಂದು ಆಫೀಸ್ನಾಗ ಏನಾರ ಅಡ್ವಾನ್ಸ್ ಸ್ಯಾಲ್ರಿ ಹಾಗೆಲ್ಲ ಕೊಡ್ತಾರಪ್ಪ, ಅದೆಲ್ಲ ಫೆಸಿಲಿಟಿ ಐತಿ. ನಾನು ಏನಾರು ಅಡ್ಜಸ್ಟ್ ಮಾಡಿ ನಾಳೆ ಹಾಕ್ತೀನಂತ. ನೀನೇನು ಚಿಂತೆ ಮಾಡಕ್ಕೆ ಹೋಗಬೇಡ, ಸರಿನಾ? ಇವ್ವ ಮಗಳ, ಇನ್ನು ನಿನ್ನೆ ಮೊನ್ನೆ ಎತ್ತ ಆಡಿಸ್ದಂಗಿತ್ತು. ಆಗಲೇ ನನ್ನ ಜವಾಬ್ದಾರಿನ ನೀನು ಹೊತ್ಕೊಂಡು ಕುಂತಿಲ್ಲವ ಮಗಳ. ನೀ ನನಗೆ ಗಂಡು ಮಗ ಇದ್ದಂಗೆ ನೋಡವ. ನಿಜ, ಗಂಡು ಮಕ್ಕಳ ಒಂದೊಂದ್ಸಲ ಅಪ್ಪಂದ್ರಿಗೆ ಏನೂ ಸಹಾಯ ಮಾಡೋಂಗಿಲ್ಲ. ಹೆಣ್ಮಗಳಾಗಿ ನೀನು ನನಗೆ ಎಷ್ಟು ಸಹಾಯ ಮಾಡಕ್ಕೆ ಕುಂತಿಲ್ಲವ ಮಗಳ. ನಿನ್ನ ಕೈಯಾಗ ಆಗುತ್ತನವ. ಇಲ್ಲ ಅಂದ್ರೆ ನಾನು ಏನಾರ ನಿಭಾಯಿಸ್ತೀನಿ ಬಿಡವ್ವ, ನಿನಗೆ ಯಾಕೆ ಈ ಚಿಂತೆ? ಯಪ್ಪ, ಇಷ್ಟು ದಿನ ನಮಗೆಲ್ಲ ಓದ್ಸೋಕೆ ನೀನು ಎಷ್ಟು ಕಷ್ಟಪಟ್ಟಿದ್ದೀವಿ ನಮ್ಗೆ ಗೊತ್ತೈತಿ. ಇನ್ಮೇಲೆ ನೀವು ಆರಾಮಾಗಿರಪ್ಪ. ನಾನು ದುಡಿದು ನಿಮ್ಮನ್ನಿಬ್ಬರನ್ನು ಚೆನ್ನಾಗಿ ನೋಡ್ಕೋತೀನಿ ಆಯ್ತಾ. ಈಗ 2 ಲಕ್ಷ ರೂಪಾಯಿದು ನೀವೇನೂ ಚಿಂತೆ ಮಾಡೋಕೆ ಹೋಗ್ಬೇಡ್ರಿ. ನಾಳೆ ಅನ್ನಷ್ಟಿಗೆ ನಾನು ಹೆಂಗಾರ ಅಡ್ಜಸ್ಟ್ ಮಾಡ್ತೀನಂತ, ಆಯ್ತಾ? ಮಗಳ ಪುಣ್ಯ ಬರ್ಲವ. ಯಾಕಂದ್ರೆ ನಿಮ್ಮಪ್ಪಗ ಎಲ್ಲೂ ಸಾಲ ಕೇಳಿನೂ ರೂಢಿ ಇಲ್ಲವ. ನಿಮ್ಮಪ್ಪಗ ಇಷ್ಟು ದಿನ ಆದ್ರೂ ಎಲ್ಲೂ ಯಾರ ಹತ್ರನೂ 1 ರೂಪಾಯಿ ಸಾಲ ಕೇಳಿಲ್ಲ. ತಾನ ಹೆಂಗಾರ ದುಡಿದು ಹೆಂಗಾರ ನಿಭಾಯಿಸ್ತಿದ್ದ. ಈಗ ಉಮ್ಮಕ್ಕ 2 ಲಕ್ಷ ರೂಪಾಯಿ ಅಂದ್ರೆ ಎಲ್ಲಿ ಯಾರಿಗೆ ಕೇಳಿ ಯಾರಿಗೆ ಬಿಡಲಿ ಅಂತ ಅನ್ನಂಗಾಗಿತ್ತು. ನಿಮ್ಮಪ್ಪನ ಮನಸ್ಸನ್ನ ನೀನು ಅರ್ಥ ಮಾಡ್ಕೊಂಡು ನೋಡವ. ಪುಣ್ಯ ಬರ್ಲವ. ಇದೊಂದು ಸಲ ಹೆಂಗಾರ ಮಾಡವ. ತಗೋಬೇವ, ನೀವೇನು ಚಿಂತೆ ಮಾಡೋಕೆ ಹೋಗ್ಬೇಡ್ರಿ. ನಾಳೆ ನಾನು ಅಣ್ಣಗೆ ಅಮೌಂಟ್ ಹಾಕ್ತೀನಂತ. ನೀವಿಬ್ರು ಈಗ ಆರಾಮ ಮಕ್ಕೋರಿ, ಸರಿನಾ? ಇದನ್ನೇನು ಯೋಚನೆ ಮಾಡ್ಕೊಂಡು ಕೂತ್ಕೋಬೇಡ್ರಿ. ಯವ್ವ, ನಾ ಈಗಲೇ ಹೇಳ್ತೀನಿ ಕೇಳು. ಇನ್ನೊಂದು ಸಲ ಇಂಥದ್ದು ಏನೇ ಸಿಚುವೇಶನ್ ಬಂದ್ರೂ ನನ್ನ ಹತ್ರ ಬಂದು ಹೇಳ್ಕೊರಿ, ಸರಿನಾ? ಅಪ್ಪ ಹೇಳಲಿಲ್ಲ ಅಂದರೂ ನೀನಾರು ಹೇಳವ್ವ. ಆತವ ಮಗಳ, ನೀನು ಇಷ್ಟು ಜವಾಬ್ದಾರಿ ಎಲ್ಲ ತೊಗೊಂಡು ನಿಭಾಯಿಸ್ತೀನಿ ಅಂತಂದ್ರೆ ಆತವ. ಇನ್ನೊಂದ್ಸಲ ಏನೇ ಇದ್ರೂ ನಿನ್ನ ಹತ್ರ ಹೇಳ್ತೀನಂತ. ಸರಿ ಅವ್ವ, ಆಯ್ತು. ಮಕ್ಕೋರಿ, ಹೊತ್ತಾಗಲೇ ಟೈಮ್ ಆಗೈತಿ. ನೀವು ಮಕ್ಕೋರಿ, ನಾವು ಹೋಗಿ ಮಕ್ಕೋತೀವಿ. ಸರಿ ಅವ್ವ, ಮಕ್ಕ ಹೋಗಂಗಾರ. ಮತ್ತು ನಾಳೆ ಆಫೀಸ್ಗೆ ಹೋಗೋದೈತಲ್ಲ ನಿಂದು, ಮಕ್ಕ ಹೋಗವ. ಬಾ ಚಿಕ್ಕಿ, ಹೋಗೋಣ. ಲಕ್ಷ್ಮಿ, ನನ್ನ ಮಗಳು ಎಷ್ಟು ದುಡ್ಡಕ್ಕೆಗಳು ನೋಡು. ನನ್ನ ಜವಾಬ್ದಾರಿನೆಲ್ಲ ಆಕಿ ನಿಭಾಯಿಸಕ್ಕೆ ಕುಂತಾಳ. ಎಷ್ಟು ಶಾಣೆದೈತವ ನಮ್ಮ ಮಗಳು. ಹ್ಞೂ ರೀ, ಎಷ್ಟು ತಿಳುವಳಿಕೆ ಐತೆ ನೋಡ್ರಿ ನಮ್ಮ ಮಗಳಿಗೆ. ಅಪ್ಪ ಅವನ ಕಷ್ಟನ ಎಷ್ಟು ಬೇಗ ಅರ್ಥ ಮಾಡ್ಕೋತಾವ ನೋಡ್ರಿ. ಅದಕ್ಕೆ ಅನ್ನೋದು ಹೆಣ್ಮಕ್ಳಿಗೆ ಕಳ್ಳು ಜಾಸ್ತಿ ಇರ್ತೈತೆ ಅಂತಾರಲ್ಲ, ಇದಕ್ಕೆ ಅನ್ನಿಸ್ತೈತಿ.